त्रैलोक्य संपदालिखे समुल्लेखन वित्तये सच्चिदानंद रूपाय शिवाय परब्रह्मणे नमः। ब्रह्मेति व्यपदेशस्य विषयं यं प्रशक्षते वेदांतिनो जगन्मूलं तं नमामि परम शिवम्। परम पूज्य प्रातः स्मरणीय ಸದ್ಗುರುವರ ಚರಣಾರವಿಂದಗಳಲ್ಲಿ ವಂದಿಸಿ ಜಗದಾದಿ ಜಗದ್ಗುರು ಜಗದ್ವಂದ್ಯ ಎನ್ನ ಪರಮಾರಾಧ್ಯ ಸದ್ಗುರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶಿವಾವತಾರೆ ಸಕಲ ಮತೋದ್ಧಾರಕ ಆರೂಢ ಚಕ್ರವರ್ತಿ ಸದ್ಗುರು ಸಿದ್ಧಾರೂಢಪ್ಪಂಗಳವರ ಪರಮ ಪವಿತ್ರವಾದ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ತತ್ಸ್ವರೂಪರಿಯಾಗಿರತಕ್ಕಂಥ ಈ ನಾಡಿನಲ್ಲಿ ಅದ್ವೈತ ತತ್ವವನ್ನು ಅತಿ ಸರಳ ಸುಲಭ ರೀತಿಯಲ್ಲಿ ಪ್ರತಿಪಾದಿಸಿರುವ ಅದ್ವೈತ ತತ್ವವನ್ನು ಅನುಭವಿಸಿರುವ ಆತ್ಮೀಯ ಪೂಜ್ಯರಾದ ದರೂಡದ ಶಂಭುಲಿಂಗಪ್ಪಾಜಿಯವರನ್ನು ಸ್ಮರಣೆ ಮಾಡಿಕೊಂಡು ಹನ್ನೆರಡನೇ ಶತಮಾನದ ಶ್ರೇಷ್ಠ ಮಹಾನುಭಾವಿ ಮಹಾಮಾನವತಾವಾದಿ ಭಕ್ತಿ ಭಂಡಾರಿ ಬಸವಣ್ಣನವರ ಅಡಿದಾಬರೆಗಳಲ್ಲಿ ವಂದಿಸಿ ಸಮಕಾಲೀನ ಶ್ರೇಷ್ಠ ಶರಣೀಯರಲ್ಲಿ ಅಗ್ರಗಣ್ಯರಾದ ವೀರ ವೀರಾಂಗಿನಿ ತತ್ವಸಿಕಾಮಣಿ ಮಹಾದೇವಿಯಕ್ಕನವರ ಅಡಿದಾಬರೆಗಳಲ್ಲಿ ಪೊಡಮುಟ್ಟು ಸುಕ್ಷೇತ್ರವಾಗಿರತಕ್ಕಂಥ ಈ ಗುಲಗಾಲ ಜಂಬಗೆಯ ಗ್ರಾಮದ ಕ್ಷೇತ್ರದ ಕ್ಷೇತ್ರಾಧಿಷ್ಠಾತೃ ದೇವತೆ ಸೋಮನಾಥನ ಅಡಿದಾಬರೆಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಮಾರುತೇಶ್ವರನಿಗೆ ವಂದಿಸಿ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಲಿರುವ ಈ ನಾಡಿನಲ್ಲಿ ನಡೆದಾಡುವ ಮಾತನಾಡುವ ದೇವರೆಂದೆನಿಸಿಕೊಂಡಿರುವ ಸದು ಹೃದಯದ ಸಾಕಾರ ಮೂರ್ತಿಗಳು ಮಾತೃ ಹೃದಯಗಳಾದ ಬಿದರಿಯ ಕಲ್ಮಠದ ಒಡೆಯರಾಗಿರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಲಿಂಗ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಗ್ರಾಮದ ಎಲ್ಲ ಜಂಗಮ ಪುಂಗವರಿಗೆ ವಂದನೆಗಳನ್ನು ಹೇಳಿ ಗ್ರಾಮದ ಎಲ್ಲ ಸಮಾಜದ ಹಿರಿಯರಿಗೆ ವಂದನೆಗಳನ್ನು ಹೇಳಿ ಈ ಸಭಾಕಲ್ಪ ವೃಕ್ಷ ಮಂಟಪದಲ್ಲಿ ಸಮ್ಮಿಲಿತರಾಗಿ ಈ ಜನ್ಮದ ಸಾರ್ಥಕತೆಯನ್ನ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ತಮ್ಮೆಲ್ಲ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿಗಳನ್ನ ಹೇಳಿ ಆತ್ಮೀಯ ಪುಣ್ಯಾತ್ಮರೇ, ಮನುಷ್ಯ
ಈ ಪರಮ ಪವಿತ್ರವಾಗಿರತಕ್ಕಂಥ ಮನುಷ್ಯ ಜನ್ಮವನ್ನ ಪಡೆದುಕೊಂಡ ಬಳಿಕ ಇದರ ಸಾರ್ಥಕತೆಯನ್ನ, ಇದರ ಸದುಪಯೋಗವನ್ನ ನಾವೆಲ್ಲರೂ ಮಾಡಿಕೊಳ್ಳಬೇಕು. ದಿನನಿತ್ಯ ನಾವೆಲ್ಲ ಕೇಳ್ತಾ ಇದ್ದೀವಲ್ಲ, ಹೇಮರೆಡ್ಡಿಯ ಮಲ್ಲಮಾಂಬೆಯ ಚರಿತ್ರೆಯನ್ನು ಕೇಳ್ತೀವಲ್ಲ. ಹೇಮರೆಡ್ಡಿಯ ಮಲ್ಲಮಾಂಬೆ ಆಕೆಯ ಜೀವನದ ಎಲ್ಲ ಭಾಗವನ್ನು ನಾವು ದರ್ಶನ ಮಾಡಿದಾಗ, ನೋಡಿದಾಗ, ಓದಿದಾಗ ಅಲ್ಲೇನು ಕಂಡು ಬರ್ತದೆ, ಏನು ಗುರ್ತಾಗ್ತದೆ ಅಂತಂದ್ರ, ಮಲ್ಲಮಾಂಬೆ ತನಗಾಗಿ ಏನೂ ಇಲ್ಲ, ಸರ್ವಸ್ವವೆಲ್ಲವನ್ನು ಪರಮಾತ್ಮನಿಗಾಗಿ, ತನ್ನದನ್ನು ಏನೂ ಇಲ್ಲ. ಜನ್ಮದ ಸಾರ್ಥಕತೆಗೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ನಾವು ಹೇಮರೆಡ್ಡಿಯ ಮಲ್ಲಮಾಂಬೆಯ ಬದುಕಿನಲ್ಲಿ ಕಾಣ್ತೀವಿ. ಈ ಜನ್ಮ ಸಾರ್ಥಕತೆ ಆಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನ ಆ ತಾಯಿ ಎಲ್ಲ ಮಾಡ್ತಾಳೆ. ಈ ಬಂಧನದಿಂದ ಬಿಡುಗಡೆ ಆಗಬೇಕಾಗಿತ್ತು ಅಂದ್ರೆ ಇದು ಎಲ್ಲರ ಮುಖ್ಯ ಉದ್ದೇಶ. ಬಹುತೇಕ ಬಹಳ ಮಂದಿಗೆ ಗೊತ್ತಿಲ್ಲ, ನಾವು ಮುಕ್ತರಾಗಬೇಕು, ಈ ಸಂಸಾರದಿಂದ ಬಿಡುಗಡೆ ಆಗಬೇಕು. ಸಂಸಾರವೆಂಬ ಬಂಧನದಲ್ಲಿ ಮೋಹದೊಳಗ ಬಿದ್ದು ನಾವು ನಮ್ಮ ತನವನ್ನು ಕಳ್ಕೊಂಡು ಬಿಟ್ಟಿವಿ. ಇದರೊಳಗಿಂದ ಹೊರಗೆ ಹೋಗಕ್ಕೆ ಆಗ್ತಾ ಇಲ್ಲ ನಮಗ. ಈ ಮೋಹ ಪಾಶದಿಂದ ನಮ್ಮನ್ನ ಈ ಬಂಧನ ಮಾಡಿಬಿಟ್ಟದ. ಬಂಧನ ಅಂತಂದ್ರೇನು? ದಿಗ್ಬಂಧನ ಅಂತಾರ ನೋಡ್ರಿ, ದಿಕ್ಕುಗಳ ಬಂಧನ. ಬಂಧನ ಅಂತಂದ್ರೆ ಕಟ್ಟೋದು. ಬಂಧನ ಮಾಡೋದಂದ್ರೇನು? ಹಗ್ಗಿಲೇರ, ಸರಪಣಿಲೇರ ಕಟ್ಟೋದು. ನಾವೆಲ್ಲ ಬಂಧಿತರೇ, ನಾವೆಲ್ಲ ಬಂಧಿತರು, ನಾವೆಲ್ಲ ಬಂಧನದಲ್ಲಿ ಸಿಕ್ಕೊಂಡು ಬಿಟ್ಟಿವಿ. ನಮ್ಮನ್ನು ಯಾರೂ ಕಟ್ಟಿಲ್ಲ, ನಮ್ಮನ್ನ ನಾವೇ ಕಟ್ಟಿಕೊಂಡಿವಿ. ನಮ್ಮ ಕೈಗಳನ್ನ ನಾವೇ ಕಟ್ಟಿಕೊಂಡು ಬಿಟ್ಟಿವಿ. ಹೆಂಗ್ರಿ ಸ್ವಾಮಿ, ನಮ್ಮನ್ನ ನಾವು ಹೆಂಗ್ ಕಟ್ಕೋತೀವಿ ಅಂತಂದ್ರ ಈ ಮೋಹ ಪಾಶದಿಂದ. ಈ ಮೋಹ ಪಾಶದಿಂದ ನಮ್ಮ ಜಾಲವನ್ನ ನಾವೇ ಹೆಣ್ಕೋತೀವಿ, ನಮ್ಮ ಪಂಜರವನ್ನ ನಾವೇ ಹೆಣ್ಕೋತೀವಿ. ಅದು ಹೊರಗೆ ಕೂತು ಹೆಣೆಯೋದಲ್ಲ, ಒಳಗ ಕೂತು ನಮ್ಮ ಸುತ್ತೂರಿಗೆ ಪಂಜರವನ್ನು ಹೆಣ್ಕೋತೀವಿ. ಅಂದ್ರೆ ನಾವು ಒಳಗ ಸಿಕ್ಕೊಂಡಿರುವ ಈ ಬಂಧನ. ಆ ಪಂಜರವನ್ನು ಎದರಿಂದ ಹೆರೀತೀವಂತ ಅದರಿಂದ ಬಂಧನ ಮಾಡ್ಕೊಳ್ಳಾಕತ್ತೀವಿ ನಮ್ಮನ್ನು. ಆ ಹಗ್ಗ ಯಾವುದು, ಆ ಪಾಶ ಯಾವುದು ಅಂತಂದ್ರ ಮೋಹವೆಂಬ ಪಾಶ. ಮೋಹವೆಂಬ ಪಾಶ ಅದನ್ನ ನಾವೇ ಹೆಣ್ಕೊಂಡಿವಿ. ಅದನ್ನ ಹರಿದ ಹೊರಗೆ ಬರಕ್ಕಾಗುವಂತ ನಮಗೆ. ಆ ಮೋಹ ಪಾಶ ಹಗ್ಗ ಯಾವುದು ಅಂತಂದ್ರ ಹೀಗ ಬಂದದ್ದೊಂದು ಹೆಂಡತಿ ಹಗ್ಗ, ಈ ಕಡೆಯಿಂದ ಹೀಗ ಬಂದದ್ದೊಂದು ಮಗ ಎಂಬ ಹಗ್ಗ, ಗಂಡವೆಂಬ ಹಗ್ಗ, ಹೊಲ ಮನಿ, ತಾಯಿ ತಂದಿ, ಅಣ್ಣ ಅಣ್ಣನ ಮಕ್ಕಳು, ತಮ್ಮ ತಮ್ಮನ ಮಕ್ಕಳು, ಇವೆಲ್ಲ ಇವು ಹಕ್ಕಿದ್ದಂಗೆ. ಇವು ಒಂದೊಂದು ಹಕ್ಕಿದ್ದಂಗೆ. ಇವುಗಳನ್ನು ಕಿತ್ತಿ ಎಸೆಯುವ ತಾಕತ್ತು ನಮ್ಮಲ್ಲಿಲ್ಲ. ಅದಕ್ಕೆ ನಿಜಗೊಂಡ್ರು ಬರೀತಾರೆ, ಮೋಹಗಿರಿಯನ್ನು ಗೊಡೆವುದೇ ಚಂದಮಾಮ. ಈ ಮೋಹ ಪರ್ವತ ಅನ್ನೋದೇನದಲ್ಲ, ಇದನ್ನು ನುಚ್ಚು ನೂರು ಮಾಡಬೇಕಂತ. ನಾನು ಹೇಳೋದು ಹಗ್ಗ ಸುಡೋದಂತಲ್ಲ,
ಹಗ್ಗವನ್ನು ಸರ್ವನಾಶ ಮಾಡೋದಂತಲ್ಲ. ಅಂದ್ರೆ ಇದರರ್ಥೇನು? ಹೆಂಡತಿ, ಮಕ್ಕಳು, ಆಸ್ತಿ, ಅಂತಸ್ತು, ಈ ಪ್ರಪಂಚವನ್ನ ಬಿಟ್ಟು ಹೋಗುವಂತಲ್ಲ. ಅವನ್ನ ಹೇಮರಡ್ಡಿ ಮಲ್ಲಮಾಂಬೆ ಮಾಡಲಿಲ್ಲ. ಅಲ್ಲೇ ಇದ್ದುಕೊಂಡನೇ, ಆ ಪಾಶದಲ್ಲಿ ಇದ್ದುಕೊಂಡನೇ, ಆ ಬಂಧನದಲ್ಲಿ ಇದ್ದುಕೊಂಡು ಏನ್ ಮಾಡಿದ್ಲು ಅಂತಂದ್ರ ಅವುಗಳಿಂದ ಪಾರ. ಎಷ್ಟು ಶಾಣಕರು ಹೆಂಗ್ರಿ ಅಂತಂದ್ರ ಅವುಗಳು ಮಿಥ್ಯ ಅಂತ ತಿಳ್ಕೊಂಡು ಬಿಡುವುದಷ್ಟೇ. ಈ ಜಗತ್ತಿನಲ್ಲಿ ತಿಳುವಳಿಕೆಯೊಳಗೆ ಬದಲಾವಣೆ ಅದ, ವಸ್ತುಗಳಲ್ಲಿ ಬದಲಾವಣೆ ಇಲ್ಲ, ತಿಳುವಳಿಕೆಯಲ್ಲಿ ಬದಲಾವಣೆ. ನಾವು ಯಾವುದನ್ನ ಇಲ್ಲಿಯ ತನಕ ಸತ್ಯ ಅಂತ ತಿಳ್ಕೊಂಡು ಕೂತಿದ್ದೀವಲ್ಲ, ಅದು ಸತ್ಯ ಅಲ್ಲ, ಅದು ಸತ್ಯ ಅಲ್ಲ. ಸತ್ಯ ಯಾವುದು? ನಿಜವಾಗಿಯೂ ಸುಳ್ಳು ಯಾವುದು? ಆದ್ಯ ಜಗದ್ಗುರು ಶಂಕರಾಚಾರ್ಯರು ಬರೀತಾರೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯಂ. ಈ ಜಗತ್ತಿನಲ್ಲಿ ಬ್ರಹ್ಮ ಸ್ವರೂಪವನ್ನು ಬಿಟ್ಟರೆ ಇನ್ಯಾವುದೂ ಸತ್ಯ ಅಲ್ಲ. ಇಲ್ಲಿ ಬ್ರಹ್ಮಸ್ವರೂಪ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಇಲ್ಲಿ ಬ್ರಹ್ಮ ಅಂತಂದ್ರೇನು? ನಿರ್ಗುಣ ನಿರಾಕಾರ ಸ್ವರೂಪನಾಗಿರತಕ್ಕಂಥ ಪರಮಾತ್ಮ, ಅದು ಬ್ರಹ್ಮ, ಅದು ಸತ್ಯ. ಇನ್ನು ಸುಳ್ಳು ಯಾವುದು ಅಂತಂದ್ರ ನಮ್ಮ ಕಣ್ಣಿಗೆ ಏನು ಕಾಣ್ತದ ನೋಡ್ರಿ, ಅದೆಲ್ಲ ಸುಳ್ಳ. ಯದೃಷ್ಟಂ ತನ್ನಷ್ಟಂ. ಯಾವುದು ಹುಟ್ಟುತ್ತದ, ಯಾವುದು ಕಾಣಿಸ್ತದ, ಅದೆಲ್ಲ ನಾಶ ಆಗ್ತದೆ. ಯಾವುದು ಹುಟ್ಟಂಗಿಲ್ಲ ಅದು ಸಾಯಂಗಿಲ್ಲ. ಯಾವುದು ಕಣ್ಣಿಗೆ ಕಾಣಂಗಿಲ್ಲ ಅದು ನಾಶ ಆಗಂಗಿಲ್ಲ. ಇಲ್ಲಿ ಸತ್ಯ ಯಾವುದಂತಂದ್ರ ಯಾವುದು ಕಣ್ಣಿಗೆ ಕಾಣಲಾರದ ಒಂದು ವಸ್ತು ಅದ ನೋಡ್ರಿ, ಅದು ಬ್ರಹ್ಮ ವಸ್ತು. ವಸತಿ ಇತಿ ವಸ್ತು ಅಂದ್ರೆ ಮೂರೂ ಕಾಲದಲ್ಲಿ ಯಾವುದು ಇರ್ತದಲ್ಲ ಅದು ವಸ್ತು, ಅದು ಬ್ರಹ್ಮ, ಅದು ಬ್ರಹ್ಮ. ನೀವೆಲ್ಲರೂ ಆ ಬ್ರಹ್ಮ ಸ್ವರೂಪರೇ, ನೀವು ಆ ಬ್ರಹ್ಮ ಸ್ವರೂಪರೇ. ಇಷ್ಟ ನಿಮಗ ತಿಳುವಳಿಕಿಲ್ಲ ಅದರ ಬಗ್ಗೆ. ನಾವು ಹುಟ್ಟವರು, ನಾವು ಸಾಯೋರು ಅಂತ ತಿಳ್ಕೊಂಡು ಕುಂತೀವಿ. ನಾವು ಯಾರೂ ಸಾಯೋದಿಲ್ಲ, ನಮಗೆ ಸಾವೇ ಇಲ್ಲ. ನಮಗಂತಂದ್ರೇನು? ಈ ದೇಹ, ನಾವು ಈ ದೇಹ ಅಲ್ಲ. ಈ ದೇಹಕ್ಕೆ ಮಾಲಕ ಯಾವುದಲ್ಲ ಅವ ನಾವು. ಈ ದೇಹ ಇದು ರಥ ಇದ್ದಂಗೆ. ಈ ರಥವನ್ನು ನಡೆಸ್ತಕ್ಕಂಥ ರಥಿಕ ಮಾಲಕ ಏನದಲ್ಲ ಅದನ್ನಲ್ಲ ಅವ ನಾನು. ಇದು ಶರೀರ ನಾ ಅಲ್ಲ, ಇದು ಅನಿತ್ಯ, ಇದು ಅನಿತ್ಯ. ನಾವು ಇದನ್ನ ತಿಳ್ಕೋಬೇಕಾಗಿದೆ. ತಳುವುದೇ ಮಾಡ್ಬೋದಾವುದು ಭವಹರಣ. ತಡ ಮಾಡಲಾರದ ಮಾಡೋ ಕೆಲಸ ಯಾವುದಂತಂದ್ರ ಈ ಭವಸಾಗರದಿಂದ ಪಾರಾಗೋದು, ಈ ಬಂಧನದಿಂದ ಬಿಡುಗಡೆ ಆಗೋದು. ಅಕ್ಕಮಾದೇವಿ ಹೇಳ್ತಾಳಲ್ಲ, ಭವಬಂಧನ ಭವಪಾಶವೆನಗಾದ ಕಾರಣವೇನಯ್ಯ. ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ ಅಕ್ಕಮಾದೇವಿ. ಮಲ್ಲಿಕಾರ್ಜುನನ್ ಕೇಳ್ತಾಳಕ್ಕೆ, ಹೇ ಪರಮಾತ್ಮ, ನನಗೆ ಯಾಕರ ಈ ಬಂಧನ ಆಯ್ತಪ್ಪ? ನನಗೆ ಈ ಭವಪಾಶದಲ್ಲಿ, ಈ ಮೋಹವೆಂಬ ಪಾಶದಲ್ಲಿ, ಈ ಭವವೆಂಬ ಪಾಶದಲ್ಲಿ ನಾನು ಯಾಕರ ಸಿಕ್ಕೊಂಡು ಕುಂತೆ? ಯಾವ ಕಾರಣದಿಂದ ನನಗೆ ಈ ಬಂಧನ ಬಂತು? ಭವಪಾಶ ಭವಬಂಧನ ವೆನಗಾದ ಕಾರಣವೇನಯ್ಯ? ನನಗೆ ಯಾಕರ ಬಂತು? ನಾನು ಏನ್ ತಪ್ಪು ಮಾಡಿನಂತಿಲ್ ಬಂತು? ಅಕ್ಕಮಾದೇವಿ ಪ್ರಶ್ನೆ ಕೇಳ. ಆ ಪ್ರಶ್ನೆಗೆ ತಾನೇ ಉತ್ತರ ಕೊಟ್ಕೋತಾಳೆ. ನನಗಿದು ಯಾಕೆ ಬಂತು ಅಂತಂದ್ರೆ, ಆ ಅಕ್ಕಮಾದೇವಿ ಹೇಳ್ತಾಳೆ, ಇದು ಯಾಕೆ ನನಗೆ ಬಂತು ಅಂದ್ರೆ,
ಹಿಂದನ ಜನ್ಮದಲ್ಲಿ ಜಂಗಮವ ಜರಿದೆನಾಗಿ. ನೋಡು, ಹಿಂದನ ಜನ್ಮದಲ್ಲಿ ಜಂಗಮವ ಜರಿದೆನಾಗಿ, ಲಿಂಗವ ಮರೆದೆನಾಗಿ, ಈ ಭವ ಬಂಧನ ಈ ಭವಪಾಶ ನನಗೆ ಬಂದಿದೆ. ಯಾವ ಜನ್ಮದಲ್ಲಿ ಜಂಗಮವನ್ನ ಜರಿತೀರಿ, ಜಂಗಮನಿಗೆ ಉಪಚಾರ ಮಾಡೋದಿಲ್ಲ, ಯಾವ ಜನ್ಮದಲ್ಲಿ ಲಿಂಗವನ್ನ ಧಾರಣೆ ಮಾಡೋದಿಲ್ಲ, ಲಿಂಗವನ್ನ ಪೂಜಾ ಮಾಡೋದಿಲ್ಲ, ಮುಂದೆ ಬಂಧನ ಕಟ್ಟಿಟ್ಟ ಬುತ್ತಿ ಅಕ್ಕ ಮಹಾದೇವಿ ಮಾತಿನ ಮೇಲೆ ಗುರುತಾಗ್ತದೆ. ಅದಕ್ಕೆ ತನ್ನ ಭಾಷೆಯಲ್ಲಿ ಹೇಳ್ತಾಳಲ್ಲ, ಹಿಂದನ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ, ಹಿಂದನ ಜನ್ಮದಲ್ಲಿ ಜಂಗಮವ ಜರಿದೆನಾಗಿ, ಈ ಭವಪಾಶ ಭವಬಂಧನ ಎನಗಾಯಿತ್ತಯ್ಯ. ಲಿಂಗ ಮರ್ತೀವಿ, ಜಂಗಮರನ್ನು ಮರ್ತೀವಿ. ಅದಕ್ಕೆ ಅಕ್ಕಮಹಾದೇವಿ ಲಿಂಗಾನೂ ಮರೆತಿಲ್ಲ, ಯಾರು ಹೇಮರೆಡ್ಡಿ ಮಲ್ಲಮಾಂಬೆ ಲಿಂಗಾನೂ ಮರೆತಿಲ್ಲ, ಜಂಗಮನ್ನೂ ಮರೆತಿಲ್ಲ. ಅತ್ತೆ ಮಾವಂದಿರು ಮನೆಯವರೆಲ್ಲರೂ ಹೊರಗೆ ಹಾಕಿದರು, ಕಾಡಿನಲ್ಲಿ ಹೋದರೂ ಕೂಡ ಜಂಗಮನ ಕರೀತಾಳೆ. ಯಾಕಂದ್ರೆ ಗೊತ್ತದ ಆಕೆಗೆ ಜಂಗಮನ ಬಿಟ್ರೆ ಭವಬಂಧನಕ್ಕೆ ಗುರಿಯಾಗ್ತೀವಿ. ಲಿಂಗವನ್ನ ಮರೆತ್ನಿ ಅಂತಂದ್ರ ಈ ಭವಪಾಶದಲ್ಲಿ ಬೀಳ್ತೀನಿ. ಈ ಸಂಸಾರದ ಸಂಕೋಲೆಯಲ್ಲಿ ಸಿಕ್ಕು ಒದ್ದಾಡಬೇಕಾಗ್ತದೆ. ಸಂಸಾರ ಅಂತಂದ್ರ ಗಂಡ ಹೆಂಡತಿ ಹೊಲ ಮನಿ ಮಕ್ಕಳು ಆಸ್ತಿ ಅಂತಸ್ತು ರೊಕ್ಕ ರೂಪಾಯಿ, ಇದು ಸಂಸಾರ. ಇದನ್ನ ಬಿಟ್ಟು ಹೋಗಂತಾರ ಸ್ವಾಮಿಗಳು. ಇಲ್ಲ, ಇದನ್ನ ಬಿಟ್ಟು ಹೋಗಂತ ನಾ ಹೇಳಂಗಿಲ್ಲ. ಇದೆಲ್ಲ ಇರ್ಲಿ, ಇದೆಲ್ಲ ಇರ್ಲಿ. ಮತ್ತೆ ಸಂಸಾರ ಅಂತಂದ್ರೆ ಯಾವುದು? ಆದ್ಯ ಜಗದ್ಗುರು ಶಂಕರಾಚಾರ್ಯರು ಬರೀತಾರೆ, ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ವಾಚನ ಬರೀತಾರೆ, ಪುನರಪಿ ಮರಣಂ ಪುನರಪಿ ಜನನಂ, ಪುನರಪಿ ಜನನಂ ಪುನರಪಿ ಮರಣಂ, ಜನನಿ ಜಠರೇ ಶಯನಂ. ಇಹ ಸಂಸಾರೇ. ನೋಡ್ರಿ, ಇದು ಸಂಸಾರ. ಯಾವುದು? ಹುಟ್ಟೋದು ಮತ್ತು ಸಾಯೋದು, ಸತ್ತವರು ಮತ್ತು ಹುಟ್ಟೋರು, ಹುಟ್ಟಿದವರು ಮತ್ತು ಸಾಯೋದು. ಎಷ್ಟು ದಿನ ಹುಟ್ಟೋದಪ್ಪ, ಎಷ್ಟು ದಿನ ಸಾಯೋದು? ನಾವು ಒಬ್ಬೊಬ್ಬರು ಎಷ್ಟು ಸಾರಿ ಹುಟ್ಟಿ ಹುಟ್ಟದೇನ್ರಿ ಈ ಭೂಮಿ ಮೇಲೆ? ನಾವು ಒಬ್ಬೊಬ್ಬರು ಈ ಭೂಮಿ ಮ್ಯಾಗ ಎಷ್ಟು ಸಾರಿ ಹುಟ್ಟಿವಂತಂದ್ರ ನಿಜ ನೋಡ್ರಿ, ಯಾವುದೋ ಒಂದು ಪದ್ಯದಲ್ಲಿ ಬರ್ದಿದ್ದಾರೆ. ಈ ಮೇರು ಪರ್ವತ ಅಂತದ ನೋಡ್ರಿ, ಒಬ್ಬೊಬ್ಬನ ಎಲುವ ಮೇರು ಪರ್ವತದಷ್ಟು ಬಿದ್ದಾವಂತ್ರಿ. ಮೇರು ಪರ್ವತದಷ್ಟು ಬಿದ್ದಾವಂತ ಈ ಭೂಮಿ ಮೇಲೆ ಒಬ್ಬೊಬ್ಬನ ಎಲುವ. ಒಬ್ಬೊಬ್ಬರು ಎಷ್ಟು ಹಾಲು ಕುಡಿದಿವಂತಂದ್ರ ಈ ಹರಿಯತಕ್ಕಂತ ಸಪ್ತ ಸಾಗರದಷ್ಟು ತಾಯಿಯ ಎದೆ ಹಾಲನ್ನು ಕುಡಿದಿವಂತ. ನಮ್ಮನ್ನು ಹುಗಿಲಾರದ ಜಾಗನೇ ಇಲ್ಲ, ನಮ್ಮನ್ನು ಸುಡಲಾರದ ಜಾಗನೇ ಇಲ್ಲ. ಅಷ್ಟು ಸರಿ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಇದೇ ಕೊನೆನೇ ಆಗಿಲ್ಲ. ಈ ಹುಟ್ಟು ಸಾವುಗಳೆಂಬ ಚಕ್ರ ಏನದ ನೋಡ್ರಿ, ತಿರುಗೋದೇನದ ನೋಡ್ರಿ, ಇದರಿಂದ ಹೊರಗೆ ಬರೋ, ಇದರಿಂದ ಹೊರಗೆ ಬರೋ ಅದು ಮುಕ್ತ ಮುಕ್ತ ಮುಕ್ತ. ಆ ಮಲ್ಲಮಾಂಬೆ ಈ ಜನ್ಮದಿಂದ ಬಿಡುಗಡೆ ಆಗಬೇಕಂತ ತಿಳ್ಕೊಂಡು, ಬಂಧನದಿಂದ ಮುಕ್ತನಾಗಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾಳೆ. ಕಾಡಿನಲ್ಲಿ ಮೇಡಿನಲ್ಲಿ ಕಲ್ಲು ಮುಳ್ಳು, ಒಂದೇ ಬಟ್ಟೆ ಒಂದೇ ಸೀರೆ. ನೋಡಿ, ಅತ್ತೆ ಹುಟ್ಟು ಸೀರೆ ಮೇಲೆ ಹೋಗ್ಬೇಕ್ರಿ, ಮತ್ತೊಂದು ಸೀರೆ ಒಯ್ಯಂಗಿಲ್ಲ. ಅತ್ತಿ ಕೈಯಾಗ ನಡೆದು ಬಹಳ ಜಡಾರಿ. ಬಹಳ ಮಂದಿ ದೇವರಿಗೆ ಬೇಡ್ಕೊತಿರ್ತಾರ. ಅದಕ್ಕ ಏನಂತ ಬೇಡ್ಕೊತಿರ್ತಾರ್ರಿ? ನಾ ಏನ್ ಹೇಳುದಿಲ್ಲವ, ಬಹಳ ಮಂದಿ ಅವರು ಹಂಗ ಮಾಡ್ತಿರ್ತಾರ್ರಿ. ಅತ್ತಿಗಳು ಯಾಕೋ ಏನೋ ಗೊತ್ತಿಲ್ಲ, ಅವರು ಹಂಗ ಮಾಡ್ತಿರ್ತಾರೆ. ನೀಡಂಗಿಲ್ಲ, ನೀಡ ಅವರು ನೀಡು ಬಿಡಂಗಿಲ್ಲ.
ತಾಂತೂ ಒಟ್ಟ ನೀಡಂಗಿಲ್ಲ, ದಾನ ಮಾಡಂಗಿಲ್ಲ. ಮನ್ಯಾಗ ಯಾರ ದಾನ ಮಾಡ್ತಿದ್ರು ಅಂತಂದ್ರ ಎಲ್ಲ ಅಳಗಾಲ ಹಚ್ಚಾಗತ್ತಾಳಕಿ ಕೊಟ್ಟು 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 ಇನ್ನೇನು ಉಳಿತದ ಇಲ್ಲಿ ನೋಡ್ರಿ. ಅತ್ತಿ ಕಾಟ್ ಅಂದ್ರ ಬಹಳ ಕೆಟ್ಟಂತ್ರಿ ಸ್ವಸ್ತಾರೆ. ಎಷ್ಟು ಕಾಡ್ತಾರಂದ್ರ ಸುಮ್ಮನೆ ಕುಂಡ್ರಂಗಿಲ್ಲ. ಒಬ್ಬಕ್ಕೆ ಅತ್ತಿ ಸುಮ್ಮನೆ ಕುಂತಿದ್ಲಂತ, ಕುಂತಾಗ ಸೊಸಿ ಕೆಳಗೆ ಕುಂತಿದ್ಲು, ನೆಲದ ಮೇಲೆ ಕುಂತಿದ್ಲು. ಅತ್ತಿ ಕೇಳಿದ್ಲಂತಕ್ಕೆ ಕುರ್ಚಿ ಮೇಲೆ ಕೂತಿದ್ಲು, ಅತ್ತಿ ಕುರ್ಚಿ ಮೇಲೆ ಕೂತಿದ್ಲು. ಸೊಸಿ ಒಂದು ಮಣಿ ಹಾಕೊಂಡಿದ್ಲು, ಮಣಿ ಮೇಲೆ ಕುಂತಿದ್ಲು. ಅಥವಾ ಇಬ್ರು ಕೂಡ ಸುಮ್ ಕೂತು ಮಾತಾಡುವಾಗ ಅತ್ತೆ ಅಂದ್ಲು ಸೊಸೆಗೆ, ಅಲ್ವಾ ನಾ ಕುರ್ಚಿ ಮೇಲೆ ಕೂತೆ ಅಂದ್ರೆ ನೀ ಎಲ್ಲಿ ಕುಂಡಿರ್ತಿ ಅತ್ತಿ ಕೇಳಿದ್ಲು. ಸೊಸಿ ಅಂದ್ಲು, ಅತ್ತಿ ನೀವು ದೊಡ್ಡವ್ರು ಎಷ್ಟ ಅಂದ್ರು, ನೀವು ಕುರ್ಚಿ ಮೇಲೆ ಕೂತೀರಂದ್ರೆ ನಾನು ಕುರ್ಚಿ ಕೆಳಗ ನಿಮ್ಮ ಮತ್ತೆ ಒಂದು ಮಣಿ ಹಾಕೋತೀನಿ, ಮಣಿ ಮೇಲೆ ಕೊಂಡಿರ್ತೀನಿ. ಎಷ್ಟಾದ್ರೂ ನೀವು ಎತ್ತರ ಕೊಂಡಿರ್ಬೇಕು, ನಾನು ನಿಮಗಿಂತ ಎತ್ತರ ಕೊಂಡಿರಬಾರ್ದು. ಅದಕ್ಕೆ ನಾನೊಂದು ಮಣಿ ಹಾಕೋತೀನಿ, ಕೂಡ್ರೋ ಮಣಿ, ಪೂಜಾ ಮಣಿ, ಅದ್ರ ಮೇಲೆ ನಾ ಕೊಂಡಿರ್ತೀನಿ. ಇಷ್ಟ್ರ ಮೇಲೆ ತಿಳ್ಕೊಂಡು ಕಿಮ್ಮತ್ತು ಕೊಟ್ಟಾಳಂತ ಸುಮ್ಮನಿರ್ಬೇಕಲ್ಲ ಅತ್ತಿ. ಅಕ್ಕೆ ಅಂದು, ನಾನ ಮಣಿ ಮೇಲೆ ಕೂತಂದ್ರೆ ನೀ ಎಲ್ಲಿ ಕೊಂಡಿರ್ತಿ? ಅಂದು, ಮತ್ತೆ ಇನ್ನೇನ್ ಮಾಡ್ಬೇಕತ್ತಿ, ನೀ ಮಣಿ ಮೇಲೆ ಕೂತಿ ಅಂದ್ರ ನಾವೊಂದು ಸಾಣದ ಚಾಪಿ ಹಾಸ್ಕೊಂಡು ಚಾಪಿ ಮೇಲೆ ಕೊಂಡಿರ್ತನು. ಎಷ್ಟಾದ್ರೂ ನೀವು ಅತ್ತಿ, ನೀ ಗೌರವಕ್ಕೆ ಯೋಗ್ಯ ಇದ್ದಕ್ಕಿ, ಅದಕ್ಕೆ ನೀನು ಮಣಿ ಮೇಲೆ ಕೊಂಡ್ರು ಸ್ವಲ್ಪ ಎತ್ತರ ಆಗತ್ತದ 4 ಇಂಚ್, ನಾನು ಚಾಪಿ ಹಾಸ್ಕೊಂಡು ಚಾಪಿ ಮೇಲೆ ಕೊಂಡಿರ್ತನು. ಇಷ್ಟು ಗೌರವ ಕೊಟ್ಟು ಕಿಮ್ಮತ್ತು ಕೊಟ್ಟು ಮಾತಾಡಿದ್ರೆ ಇಷ್ಟು ಕಾಲ ಸುಮ್ಮಿರ್ಬೇಕಿಲ್ಲ ಅತ್ತಿ. ಮುಂದ ಅಂದು, ನಾ ಚಾಪಿ ಮೇಲೆ ಕೂತಂದ್ರೆ ನೀ ಎಲ್ಲಿ ಕೊಂಡಿರ್ತಿ? ಆಕೆ ಅಂದ್ರು, ಅತ್ತಿ ನೀವು ಚಾಪಿ ಮೇಲೆ ಕೂತ್ರಿ ಅಂದ್ರ ನಮಗ ನಿಮಗ ಎಟ್ಟರ ಬದಕ್ ಪರ್ಕ್ ಇರಬೇಕ, ನಿನ್ನ ಸವಾನ ಕುಂಡ್ರಬಾರ್ದ. ನೀನ್ ಚಾಪಿ ಮೇಲೆ ಕೂತಿ ಅಂದ್ರ ನಾನ್ ನೆಲಕ್ಕೆ ಕೊಂಡಿರ್ತನ ಅತ್ತಿ. ಇಟ್ಟಕರ ಸುಮ್ ಕೊಡ್ಬೇಕಿಲ್ಲ ಅದ ಅತ್ತಿ, ಬುದ್ಧಿಗಿಡೆ ಅತ್ತಿ. ಈ ಕಡೆ ಅಲ್ಲ ನಮ್ಮ ಕಡೆ ಚಾಪಿ ಮೇಲೆ ನೀ ಕೂತಿದ್ರೆ ನಾನ್ ನೆಲಕ್ಕೆ ಕುಂಡಿರ್ತನ ಅಂದ್ರ ಇಷ್ಟು ಕರಗ ಕೊಡ್ಬೇಕಲ್ಲ. ನಾನ ನೆಲಕ್ಕೆ ಕೂತ್ನಂದ್ರ ನೀ ಎಲ್ಲಿ ಕುಂಡಿರ್ತಿ? ಅದಕ್ಕೆ ಅಂದು ಪಡಸೆಲೆ ಕೂತು ಮಾತಾಡಕತ್ತಿದ್ರು. ಹಿಂಗ್ ಕಟ್ಟಿ ಹತ್ತಿತ್ತು, ದ್ಯಾಬೆ ಇತ್ರಿ ದನ ಕಟ್ಟೋದು. ಅಕ್ಕಿ ಸೊಸಿ ಅಂದು, ಇನ್ನೇನ್ ಮಾಡುದು ಮತ್ತೆ ಈಕಿ ಹಿಂಗ ಅಂದ್ರ, ಅತ್ತಿ ನೀ ನೆಲಕ್ಕೆ ಇಲ್ಲಿ ಕೂತಿ ಅಂದ್ರ ಮತ್ತು ನಿನಕಿಂತ ನಾ ಕೆಳಗ್ ಕೊಂಡಿರ್ಬೇಕಾಗತ್ತದ. ಅದಕ್ಕಲ್ಲಿ ದನ ಕಟ್ಟುವುದು ದ್ಯಾಬೆ ಅದಲ್ಲ, ಅದು ತೆಳಗಾಗತ್ತದ. ನಾ ದ್ಯಾಬೇದ ಹಾಕೊಂಡಿರ್ತನು, ನೀ ಇಲ್ಲಿ ಪಡಸೆಲಾಗ ನೆಲಕ್ಕೆ ಕೂತರು ನಡೀತದ. ನಾ ಎಕರೆ ಹಾಕದಾಗ ಅದು ಕೆಳಗೆ ಕೂತಿರ್ತೀನಿ. ಇಟ್ಟುಕರ ಸುಮ್ಕೊಂಡಿರ್ಬೇಕಲ್ಲ. ನಾನಾ ದ್ಯಾಬೇದಾಗ ಕೂತಿದ್ರ ನೀ ಏನ್ ಮಾಡ್ತಿ? ಆಕೆ ಅಂದು, ಅತ್ತಿ ನೀನು ನಾನು ಕೂಡ ದ್ಯಾಬೇದಾಗ ಸಮಾನ ಎಲ್ಲಾಗ ಕೂತಿ ಅಂದ್ರ ನಾ ಏನ್ ಮತ್ತೆ ನಿನ್ನ ಸಮಾನ ಎಲ್ಲಾಗ ನಾ ಕುಂಡ್ರಾಕ ಆಗಂಗಿಲ್ಲವಾ? ನಾ ಏನ್ ಮಾಡ್ತೇನಂದ್ರ ಒಂದಿಟ್ಟು ನಿನಗಿಂತ ಕೆಳಗೆ ಕುಂಡ್ರಬೇಕಲ್ಲ, ಅದಕ್ಕೆ ನಾ ಒಂದಿಟ್ಟು ತೆಗ್ದು ತೆಗಿತನ್ನ, ಒಂದು 3 ಮಳ ತೆಗ್ದು ತೆಗಿತನು, ಆ ತೆಗ್ಗನ್ಯಾಗ ನಾ ಕುಂಡಿರ್ತನು ಅಂದ್ಲು. ಯಾರು? ಸೊಸಿ. ಇಟ್ಟು ಕರಗ ಕುಂಡ್ರಬೇಕಲ್ಲ ಅತ್ತಿ. ಅಂದ್ಲು, ನಾನ ತೆಗನ್ಯಾಗ ಕೂತ್ನಿ ಅಂದ್ರ ನೀ ಏನು ಮಾಡ್ತಿ ಅಂದ್ಲು. ಸಿಟ್ಟು ಬಂದಿತ್ರಿ ಸೊಸಿಗೆ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಬರೀ ಇದ್ದ ಹೇಳಾಕತ್ತಿದ್ಲು. ತೆಗನ್ಯಾಗ 3 ಮಳ ತೆಗದೇ ಇದ್ಲಿ ಹೆಂಗಿದ್ರು, ನಾನ ತೆಗನ್ಯಾಗ ಕುಡಿರ್ತೇನಂದ್ರೆ ಕುಡಿರ್ತನೋ, ನೀ ಏನು ಮಾಡ್ತೀನಿ, ನೀ ಎಲ್ಲಿ ಕುಡಿರ್ತಿ ಅಂದಾಗ ಅತಿ ಕುತ್ತರ ನೋಡ ಅಂದಾಕಿ. 3 ಮಳ ತೆಗ್ದಿರ್ತಾನೆ ಹೆಂಗಿದ್ರು, ಕೂತರ ನೋಡು, ನೀ ತೆಗನ್ಯಾಗ ಕೂತಂದ್ರ ಬಡ 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 ಮಣ್ಣು ಮುಚ್ತನು, ಮಣ್ಣು ಮುಚ್ಚಿ ಮ್ಯಾಲ ಕುಡಿರ್ತಾನ ಅಂದಾಕಿ. ಮಣ್ಣು ಮುಚ್ಚಿ ಮ್ಯಾಲ ಕುಡಿರ್ತಾನ. ಏನ್ ಮಾಡ್ತೀರಿ ಇಂಥ ಅತ್ತಿಗಳು? ನಮ್ಮ ಹೇಳಿದ ಯಾವ ಮನೆಯೊಳಗ ಅತ್ತೆ ತನ್ನ ಸೊಸೆಯನ್ನ ಮಗಳಂತೆ ನೋಡ್ಕೋತಾಳ, ಯಾವ ಮನೆಯೊಳಗ ಸೊಸೆ ತನ್ನ ಅತ್ತೆಯನ್ನ ತಾಯಿಯಂತೆ ನೋಡ್ಕೋತಾಳ, ಆ ಮನೆಯೊಳಗ ಯಾವತ್ತೂ ಲಕ್ಷ್ಮೀ ವಾಸ ಮಾಡುತ್ತಾಳ. ಅಲ್ಲಿ ಬಡತನ ಇರೋದಿಲ್ಲ, ಅಲ್ಲಿ ದುಃಖ ಇರೋದಿಲ್ಲ, ಅಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ತುಂಬಿ ತುಳುಕುತ್ತಿರ್ತದ ಆ ಮನೆಯೊಳಗ. ಯಾವ ಮನೆಯೊಳಗ ಅತ್ತಿ ಸೊಸೆಯನ್ನ ಮಗಳಂತೆ ಪ್ರೀತಿಸಬೇಕು, ಸೊಸೆ ಅತ್ತೆಯನ್ನ ತಾಯಿಯಂತೆ ಪ್ರೀತಿಸಬೇಕು.
ಏನೂ ಕೊಡಂಗಿಲ್ಲ, ಅಧಿಕಾರ ಕೊಡಂಗಿಲ್ರಿ, ಸಾಯು ತನಕ ಅಧಿಕಾರ ಕೊಡಂಗಿಲ್ಲ ಸ್ವಸ್ಥರ ಕೈಯಾಗ. ಅದಕ್ಕ ಅವ್ರ ದಾರಿ ನೋಡ್ತಿರ್ತಾರ್ರಿ. ಯಾವಾಗ ಬಾಧಾವತ್ತ ರೊಕ್ಕ ಏನಾರ ಬೇಕಾದ್ರ ಅತ್ತಿನಂತೂ ಕೇಳಂಗಿಲ್ಲ ಬಿಡ್ರಿ. ಗಂಡನ ಕಡೆ ರೊಕ್ಕ ಇಸ್ಕೋಬೇಕಾದ್ರ ಅತ್ತಿ ತುಡುಗಿಲಿನ ಇಸ್ಕೋಬೇಕು. ರೊಕ್ಕ ಕೊಡಾಕತ್ತಾರ, ಇಲ್ಲಾರು ಹೇಳೋರು ಕೇಳೋರು, ನಾವು ಕೊಡಾವ ಆಕೆ ತರಕ್ಕಿ ಇಲ್ಲೇನು ನಮ್ದೇನೈತಿ, ನಾವು ಸುಮ್ಮನೆ ಅದಕ್ಕೂ ಬಾರದ ಉಪಯೋಗ ಇಲ್ದಂಗ ನಾವು ದೇವ್ರು ನಮ್ಗೆ ಸುಳ್ಳು ಇಲ್ಲಿಟ್ಟಾನು ಒಟ 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 ಪಿಟಿ ಪಿಟಿ ಚಾಲು ಅತ್ತಿಗಳು ಏನಾರ ಪಟ್ರ ಬಿರಿನ. ಒಬ್ಬ ಹೆಣ್ಮಗಳ ಗಂಡು ಹೊಲಕ್ಕೆ ಹೋಗಿ ದೊಡ್ಡದು ಬಂದಿದ್ದ, ನುಚ್ಚ ಮಚ್ಚಿಗೆ ಉಣ್ಬೇಕಂತ ಬಗಸಿದ್ದ ಪಾಪ ಬಡ ಮನುಷ್ಯ. ಓಡಾಡದಾಡು ಸಾವುಕಾರರು ಅವ್ರ ಮನ್ಯಾಗ ಮಂಜಿನ ಬಾಳ ಇರ್ತಾವ ಅಂತ ತಿಳ್ಕೊಂಡು ಆ ಕೂಲಿ ಮಾಡವನ ಹೆಂಡತಿ ನುಚ್ಚ ನೀಡಿ ಬಂದು ಸಾವುಕಾರ್ತಿ ಮನಿ ಆಕಳು ಬಾಳ ಕಟ್ಟಾಳ, ಎಮ್ಮಿ ಬಾಳ ಕಟ್ಟಾಳ, ಒಂದು ಮಜ್ಜಿ ಇಸ್ಕೊಂಡ್ಬರ್ಬೇಕಂತ ತಿಳ್ಕೊಂಡ ಅವ್ರ ಮನೆಗೆ ಬಂದ, ತಂಗಿ ಒಂದಿವ್ಸ ಮಜ್ಜಿಗೆ, ಅತ್ತಿ ಒಂದಿವ್ಸ ಮಜ್ಜಿಗೆ ಕೊಡಕ್ಕ ಅಂದ್ರು. ಅವ್ರ ಅತ್ತಿ ಮನ್ಯಾಗ ಇದ್ದಿದ್ದಿಲ್ಲ, ಸೊಸಿ ಇದ್ಲು. ಸೊಸಿಗೆಲ್ಲ ಗೊತ್ತಿತ್ರಿ. ಅತ್ತಿ ಈ ಮುಸುರಿ ಕೈಲೇ ಕಾಗಿ ಹೊಡೆಯಕ್ಕಲ್ಲ, ಮುಸುರಿ ಕೈಲೇ ಕಾಗಿ ಹೊಡೆಯಂಗಿಲ್ಲ, ಯಾಕಂದ್ರೆ ಕೈ ಹತ್ತಿದ್ದು ಹಾದಿಗಿದ್ದಿತ್ತು ಅಂತೇಳಿ ಅದನ್ನಟ ಮಾಡೆ ಅಟ್ಟು ಜಿಬುಟ ಭಾಳ ಕೆಟ್ಟ ಜಿಪ್ಪುಡ್ತಿ ಅಂತ ಅತ್ತಿ. ಮತ್ತೆ ದೇವರಿಗೆ ಅಲ್ಲೇ ಇಲ್ಲೇ ಕೊಡುದಾದ್ರ ಜಿಪ್ಪುಡ್ತಾನ, ಹಳ್ಯಾಗ ಕೊಡೋದ್ರ ಒಯ್ ಎಟ್ ಬೇಕಟ್ಟು. ಮಗಳಿಗೆ, ಮಗಳ ಗಂಡಗೆ, ಮಗಳ ಮಕ್ಕಳಿಗೆ ಹಳ್ಯಾಗ ಕೊಡುದ. ಅವ್ರು ಕೇಳಿಲ್ಲ ಅಂದ್ರೆ ಮುಚ್ಚಿ ಆಕೆ ಮಗಳು ಹೊಂಟ್ಲಂದ್ರ ಚಿಲ್ಲಾಗ ತಂಗಿ ಅದನ್ನ ಹಾಕೇನ್ ನೋಡು, ಇದನ್ನ ಹಾಕೇನ್ ನೋಡು ಅನ್ಕೋತ ಒಂದಿವ್ಸ ರೊಕ್ಕನೂ ಅದ್ರಾಗ ಗೊತ್ತಿಲ್ದ ಗಂಟನಾಗ ಹಾಕಿ ಅಲ್ಲೇ ಐತಿ. ಮತ್ತೆ ಅದನ್ನ ಒಗದಿ ನೋಡು ಹುಷಾರ್, ಒಡೆಯಂಗಿಲ್ಲ ಅದನ್ನ ಮಾತು ಸುಮ್ಮ ಅನ್ನೋದು. ಅಟ್ರ ಮ್ಯಾಗ ಈಕಿ ತಿಳ್ಕೋಬೇಕು, ಹೋಗ್ಬೇಕು. ಅಲ್ಲಿಗೆ ಕೊಟ್ಟು ಕಳಿಸೋದು ಹಳ್ಯಾಗ. ಇವ ಪುಣ್ಯ ಬರೋದಿಲ್ಲ ತೈಂದಿರ ಹಳ್ಯಾಗದು ಕೊಟ್ರೆ ಪುಣ್ಯ ಬರಂಗಿಲ್ಲ. ಇನ್ನ ನೀವು ಎಟ್ಟ ಕೊಡ್ರಿ ಪುಣ್ಯ ಬರುದಿತ್ತಂದ್ರ ಇಂಥ ಕಾರ್ಯಗಳು ಕೊಡ್ರಿ ತಾಯಿಂದಿರ. ನೋಡ್ರಿ ನಮ್ಮ ಹಿರಿಯರೆಲ್ಲ ನಾಳೆ ಮುಕ್ತಾಯ ಸಮಾರಂಭಕ್ಕೆ ಇಡೀ ಊರಿಗೇನ ಹೋಳಿಗೆ ಊಟ, ಹೌದಿಲ್ಲ? ಇಡೀ ಊರಿಗೇನ ಹೋಳಿಗೆ ಊಟ ಮಾಡ್ಬೇಕಂತ ಸಂಕಲ್ಪ ಮಾಡ್ಯಾರ. ಆದ್ರ ಹೋಳಿಗೆ ಮಾಡೋರು ನೀವಲ್ರಿ, ನೀವು ಹೌದಿಲ್ಲ? ನೀವು ಹೋಳಿಗೆ ಮಾಡೋರು, ನಾವೇ ಮಾಡೋದ್ರೆ ಸ್ವಾಮಿ ಆಳು ಹಚ್ತಾರೆ, ಅವ್ರು ಮಾಡ್ತಾರೆ. ಇವಾಗ ಪಕ್ಕ ತಿಳ್ಕೊರಿ, ಎಲ್ಲಿ ಸೇವಾ ಮಾಡ್ತೀರಲ್ಲ ಅದರಂತ ಪುಣ್ಯ ಜಗತ್ತಿನೊಳಗೆ ನೀವು ಎಲ್ಲಿ ಹೋದರೂ ಸಿಗಂಗಿಲ್ಲ. ಇಂತಹ ದೇವಸ್ಥಾನದೊಳಗ ಮಠದೊಳಗ ನೀವು ಯಾರ ಇರ್ರಿ, ನಿಮ್ಮ ಕೈಯೊಳಗೆ 20 ತೊಲಿ ಬಂಗಾರದ ಬಳಿ ಇದ್ರು ಆ ಕೈಯಾಗ ಕಸವರಿಗೆ ಹಿಡಿದು ದೇವಸ್ಥಾನದ ಕಸ ಹೊಡೆದಿ ಅಂತಂದ್ರ ಈ 20 ತೊಲಿ ಬಂಗಾರದಕ್ಕಿಂತಲೂ ಅಲ್ಲಿ ಕಸ ಹೊಡೆದೇನಿತ್ತಲ್ಲ ಅದು ಭಗವಂತ ತನ್ನ ಲಿಸ್ಟಿನೊಳಗೆ ಬರ್ಕೋತಾನೆ. ಈ ಹೆಣ್ಣು ಮಗಳು ಪವಿತ್ರವಾಗಿರತಕ್ಕಂಥ ಹೆಣ್ಣು ಮಗಳು. ನೀ ಎಷ್ಟ ಸಾವುಕಾರ್ತೀರು, ನೀ ಎಷ್ಟ ದೊಡ್ಡವರಿರು, ಆದ್ರ ದೇವಸ್ಥಾನದ ವಿಷಯ ಬಂದಾಗ, ಮಠದ ವಿಷಯ ಬಂದಾಗ, ಗುರುಗಳ ವಿಷಯ ಬಂದಾಗ ಅಲ್ಲಿ ನೀನು ಸೇವಾ ಮಾಡುವುದನ್ನು ಕಲಿಬೇಕು. ನೀವು ಹಾಳು ಹಚ್ಚುವುದು ಹಚ್ಚರೆ ಬ್ಯಾಡ ಅಂತಲ್ಲ, ಆದ್ರೆ ಸಾಧ್ಯ ಆದ್ರೆ ನೀವು ಒಂದು ಸೇವಾ ಮಾಡಬೇಕು. ಅಲ್ಲಿ ಕಾಳು ಹಸನ್ ಮಾಡೋದು, ಜೋಳ ಹಸನ್ ಮಾಡೋದು, ನಾವು ಎಷ್ಟ ಮಾಡಿದ್ರು ಅದು ಪುಣ್ಯ ಬರುತ್ತದೆ ತಾಯಿದ್ದೀರ. ನೀವು ಮಾಡಿದ ಅಡಿಗೆ 4 ಮಂದಿ ಪ್ರಸಾದ ಮಾಡ್ತಾರಲ್ಲ, ಇದು ಸಂದರ್ಭ, ಇದು ಕೊಡಾಕ ಯೋಗ್ಯವಾದ ಸಂದರ್ಭ, ಇದು ದಾನ ಮಾಡಾಕ. ಈಗ ನಾಳೆ ಅವರು ಹೋಳಿಗೆ ಊಟ ಮಾಡಿಸ್ತಾರಂತಂದ್ರ ಅದಕ್ಕೆ ಬೆಲ್ಲ ಎಷ್ಟು ಹತ್ತದ, ಬೆಲ್ಲ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಕೊಡ್ರಿ. ಬೆಲ್ಲ, ಗೋಧಿ ಕೊಡ್ರಿ, ಸವಿಕಿನಕ್ಕಿ, ಅಕ್ಕಿ, ಹಾಲ, ತುಪ್ಪ, ಅದಕ್ಕೆ ಏನೇನು ಸಾಮಗ್ರಿ ಹತ್ತಾವ, ನಿಮಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟ ಕೊಡ್ರಿ, ಹೆಚ್ಚಿಲ್ಲ. ನೋಡ್ರಿ ಅಲ್ಲಿ ಒಂದು 10 ಕ್ವಿಂಟಲ್ ಕಾಲ ಹತ್ತೈತಿ, ಪರವಾಗಿಲ್ಲ. ನೀನು 10 ಕಿಲೋ ಕೊಡ್ದಲ್ಲ ಸಾಕು. ನಿನ್ ಶಕ್ತಿ ಎಟ್ಟದ ಅಷ್ಟ ಕೊಡು, 10 ಕಿಲೋ. ಅಥವಾ 1 ಕಿಲೋ ಹಾಕಿತ್ತಂದ್ರೆ 1 ಕಿಲೋ ಕೊಡು. ನಿನ್ ಶಕ್ತಿ
ನಿನಗೆ ಭಗವಂತ ಎಷ್ಟು ಕೊಟ್ಟಾನ, ಎಷ್ಟು ಕೊಟ್ಟರೆ ನಡೀತದ ಅನ್ನೋದು ಯೋಗ್ಯತೆಯನ್ನು ನೋಡಿಕೊಂಡು ನಿಮ್ಮ ಮನೆಯೊಳಗೆ ಹಾಲಿದ್ರೆ ಹಾಲು, ತುಪ್ಪಿದ್ರೆ ತುಪ್ಪು, ಬೆಲ್ಲಿದ್ರೆ ಬೆಲ್ಲ, ಅಕ್ಕಿ, ಗೋಧಿ ಏನದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ದಾನ ಮಾಡಬೇಕು. ಅಲ್ಲಿ ಓದಿ ಕೊಡ್ಬೇಕು ಪ್ರಸ್ತಾಕ. ಯಾಕಂದ್ರೆ ಇಲ್ಲಿ ಸಾವಿರಾರು ಮಂದಿ ಪ್ರಸಾದ ಮಾಡ್ತಾರೆ ನೋಡ್ರಿ. ನೀವು ಕೊಟ್ಟದು 1 ಕಿಲೋ ಬೆಲ್ಲ ಹೇಳ್ರಿ, ನೀವು ಕೊಟ್ಟದು 10 ಕಿಲೋ ಬೆಲ್ಲ. ನಿಮ್ಮಲ್ಲಿ ಶಕ್ತಿ ಇತ್ತಂದ್ರೆ 1 ಕ್ವಿಂಟಲ್ ಕೊಡ್ರಿ. ನೀವು ಕೊಟ್ಟದು 1 ಕ್ವಿಂಟಲ್ ಬೆಲ್ಲ, 1 ಕಿಲೋದಿಂದ ಹಿಡ್ಕೊಂಡು 1 ಕ್ವಿಂಟಲ್ ಬೆಲ್ಲ ಎಷ್ಟು ಮಂದಿ ಬಾಯಿಯೊಳಗೆ ಬೀಳ್ತದ ಅಂತಂದ್ರೆ ಸಾವಿರ ಮಂದಿಯೊಳಗೆ ಅನ್ನ ಪ್ರಸಾದ ಆಗ್ತದೆ. ಒಂದ್ಸಾರಿ ಸಿದ್ಧಾಂತಕ್ಕೆ ಒಬ್ಬಕ್ಕೆ ಅಜ್ಜಿ ಬಂದು ಕೇಳಿದ್ಲಂತ್ರಿ. ಒಬ್ಬಕ್ಕೆ ಅಜ್ಜಿ ಬಂದು ಕೇಳಿದ್ಲು. ಏನಂತ ಕೇಳಿದ್ಲು ಅಂತಂದ್ರ, ಯಪ್ಪ ನಾನು ಪ್ರಸಾದ ಮಾಡಿಸ್ಬೇಕು. ಸಿದ್ಧಾಂತ ಕಟ್ಟಿ ಮೇಲೆ ಕೂತಿದ್ದ, ಮಾಡಿಸುವ ನಿನಗ್ಯಾರು ಬೇಡ ಅಂತ. ಪ್ರಸಾದಕ್ಕೆ ನಾವೊಂದಿಷ್ಟು ಸಾಮಗ್ರಿ ತಂದಿದ್ರಿ ಅಪ್ಪ, ಪ್ರಸಾದಕ್ಕೆ ನಾವೊಂದಿಷ್ಟು ಸಾಮಗ್ರಿ ತಂದಿ. ಅದೇನ್ ತಂದಿದ್ದಂದ್ರ ₹1 ಕೋತಂಬರಿ ತಂದಿದ್ರಿ. ಹೇಳ್ರಿ, ₹1 ಕೋತಂಬರಿ. ಸಾಂಬ ಜಯ ನಮ ಪಾರ್ವತೇ ಪತೆ ಹರ ಹರ ಮಹಾದೇವ. ಪೂಜ್ಯ ಅಪ್ಪಾಜಿಯವರಿಗೆ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸಿ ಪೂಜ್ಯರಿಗೆ ಅನಂತ ವಂದನೆಗಳನ್ನು ಹೇಳಿ, ಸಿದ್ಧಾರ್ಥ ಇದ್ದ ಕಾಲಕ್ಕೆ ಒಬ್ಬಕ್ಕೆ ಅಜ್ಜಿ ಬಂದು ₹1 ಕೋತಂಬರಿ ಸೂಡು ತಂದು ಸಿದ್ಧಾರ್ಥ ಹೇಳ್ತಾರೆ, ಯಪ್ಪ ನಿನ್ನ ಈ ಮಠದೊಳಗ ಇವತ್ತು ಎಷ್ಟು ಊಟ ಮಾಡ್ತಾರ್ರಿ ಅಪ್ಪ, ಇವತ್ತು ತೇರದಲ್ರಿ, ಈ ತೇರಿಗೆ ಬಂದು ಮಂದಿ ಊಟ ಮಾಡ್ತಾರಲ್ರಿ ಅಪ್ಪ, ಎಷ್ಟು ಮಂದಿ ಮಾಡ್ತಾರಂತಂದಾಗ 1,00,000 ಮಂದಿ ಊಟ ಮಾಡಬಹುದುವಾ. ಸಿದ್ಧಾರ್ಥ ಹೇಳಿದ್ರಂತ 1,00,000 ಮಂದಿ ಊಟ ಮಾಡಬಹುದು. ಆಗ ಆಕೆ ₹1 ತಗೊಂಡು ಬಂದಿದ್ದಂತ, ಕೋತಂಬರಿ ಅಲ್ಲ, ₹1 ತಗೊಂಡು ಬಂದಿದ್ದೆ. ಆ ₹1 ಸಿದ್ಧಾರ್ಥ ಕೈಯಾಗ ಕೊಟ್ಟು, ಯಪ್ಪ ಸಿದ್ಧಾರ್ಥ ತಂದೆ ಈ 1,00,000 ಮಂದಿ ಎಲ್ಲ ಊಟ ಮಾಡ್ಬೇಕು ನೋಡಪ್ಪ, ಇದರಿಂದ ತಗೋ ₹1 ತಗೊಂಡು ಕೈಯಾಗ ಕೊಟ್ಲಂತ. ಕೈಯಾಗ ಹಿಡಿದು ಸಿದ್ಧಾರ್ಥ ₹1, ಒಂದೇ ರೂಪಾಯಿ. ಆ ₹1 ಕೊಟ್ಟು ಹೇಳ್ತಾಳ ಅಜ್ಜಿ, ನಿನ್ನ ತೇರಿಗೆ ಎಷ್ಟು ಮಂದಿ ಬಂದಾರಲ್ಲ, 1,00,000 ಮಂದಿ ಎಲ್ಲರಿಗೂ ಬಾಯಿ ಒಳಗ ನಂದ ಅನ್ನ ಪ್ರಸಾದ ಬೀಳ್ಬೇಕ್ರಿ ಅಪ್ಪ. ಸಿದ್ಧಾರ್ಥ ಕೊಡುದು ₹1, 1,00,000 ಮಂದಿ ಊಟ ಮಾಡ್ಬೇಕಂತ. ಇಂಥ ಮಂದಿನ ಬಾಡ್ರಿ. ಸಿದ್ಧಾರ್ಥ ಏನು ಮಾಡಬೇಕು ಅಂತ ತಿಳ್ಕೊಂಡು, ಅಜ್ಜಿ ಆಯ್ತು, ನಿನ್ನ ₹1 ಎಲ್ಲರೂ ಸಂತೃಪ್ತಿ ಆಗುವಂಗ ನಾನು ಎಲ್ಲರ ಬಾಯಿ ಒಳಗೆ ಪ್ರಸಾದ ಬಿಡುವಂಗ ಮಾಡ್ತೀನಿ. ಆಯ್ತು, ನೀ ಏನ್ ಕಾಳಜಿ ಮಾಡಬೇಡ, ಹೋಗ್. ಯಾಕೆಂದು ಸಿದ್ಧಾರ್ಥ ಏನಂದ್ರೆ ಆಯ್ತಲ್ಲ. ಸಿದ್ಧಾರ್ಥ ಏನು ಸುಳ್ಳು ಹೇಳ್ತಾನ? ಸಿದ್ಧಾರ್ಥ ಮ್ಯಾಗ ವಿಶ್ವಾಸ ಇರ್ತದ. ನಾನು ₹1 ತಗೊಂಡ ಇಡೀ ಲಾಖ ಮಂದಿಗೆಲ್ಲ ಊಟ ಮಾಡಿಸ್ತಾನಂತ ತಿಳ್ಕೊಂಡ ಆ ತಾಯಿ ಮನೆಗಾದ್ಲು. ಸಿದ್ಧಾರ್ಥ ಏನ್ ಮಾಡಿದ ಅಂತಂದ್ರ, ತಮ್ಮ ಆ ಅಜ್ಜಿ ಹೇಳ್ಯಾರಪ್ಪ, ಇದೊಂದು 1,00,000 ಮಂದಿಗೆಲ್ಲ ಆಗ್ಬೇಕು, ಅದಕ್ಕ ಈ ₹1 ತಗೊಂಡು ಹೋಗಿ ಕೊತ್ತಂಬರಿ ಸುಡ್ತಾರೋ